ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹರಿಪ್ರಸಾದ್ ಅವರು ಎಲ್ಲರೂ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಚರ್ಚೆ ಮಾಡಬಹುದಾದ ಸಾಧ್ಯತೆ ಇದೆ. ನೋಡಿ, ಮೊದಲ ಹಂತದಲ್ಲಿ 15ರಿಂದ 17 ಸಚಿವ ಸ್ಥಾನಗಳು ಭರ್ತಿ, ಉಳಿದ 3 ಸ್ಥಾನ ನಂತರ ಭರ್ತಿ ಮಾಡೋದಕ್ಕೆ ಹೈಕಮಾಂಡ್ ಚಿಂತನೆ. ಅಂದ್ರೆ ಮೊದಲ ಪಟ್ಟಿ ರಿಲೀಸ್ ಆಗಿತ್ತು, ಅದ್ರಲ್ಲಿ 13 ಇದ್ರು, ಈಗ ಒಂದು 15ರಿಂದ 17 ಮತ್ತೊಂದು 3 ಉಳಿಸ್ಕೊಳ್ಳೋಣ. ತೀರಾ ಅಸಮಾಧಾನ ಸ್ಫೋಟ ಆಯ್ತು ಇನ್ನೊಂದು ಮತ್ತೊಂದು ಅಂತಂದ್ರೆ ಅವಾಗ ನೋಡೋಣ ಅನ್ನೋ ಪ್ಲಾನ್ ಇದ್ದಂಗೆ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಮೊದಲಿಗೆ 15ರಿಂದ 17 ಸಚಿವ ಸ್ಥಾನಗಳನ್ನ ಭರ್ತಿ ಮಾಡಿ ಉಳಿದ 3 ಸ್ಥಾನ ಆ ನಂತರ ಭರ್ತಿ ಮಾಡಬೇಕು ಅಂತ ಹೈಕಮಾಂಡ್ ಚಿಂತನೆ ಮಾಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹೀಗಾಗಿ ಮತ್ತೆ ಗರಿ ಗೆದರ್ತಾ ಇದೆ ಸಂಪುಟ ವಿಸ್ತರಣೆಯ ಈ ಕಸರತ್ತು. ಸಚಿವ ಸ್ಥಾನದ ಆಕಾಂಕ್ಷಿಗಳಿಂದಲೂ ಕೂಡ ನಡೀತಾ ಇದೆ ದೆಹಲಿಯ ಪೆರೇಡು. ಜೂನ್ 18ರ MLC ಚುನಾವಣೆ ಮುಗಿಯುತ್ತಲೇ ದೆಹಲಿಗೆ ದೌಡಾಯಿಸಲಿದ್ದಾರೆ. ಪಕ್ಷದ ವರಿಷ್ಠರ ಮೇಲೆ ಒತ್ತಡ ಹಾಕಲಿದ್ದಾರೆ ಹಲವು ಶಾಸಕರು. ಈಗಾಗಲೇ ಕೆಲವರು ಹೋಗಿದ್ದಾರೆ, ಇದು ಹಿಂದೆನೂ ಕೂಡ ಕೆಲವರು ಹೋಗಿ ಬಂದಿದೆ. ನಂಗೆ ಅವಕಾಶ ಕೊಡಿ, ನಾನು ತುಂಬ ವರ್ಷಗಳಿಂದ ಕಾಯ್ಕೊಂಡು ಕೂತಿದ್ದೀನಿ, ಅವಕಾಶ ಕೊಡ್ತೀನಿ ಅಂತ ಹೇಳಿದ್ರಿ, ಇವಾಗ ಅವಕಾಶ ಕೊಡೋ ಟೈಮ್ ಬಂದಿದೆ, ನಮ್ಮನ್ನು ಗಮನದಲ್ಲಿ ಇಟ್ಕೊಳ್ಳಿ ಅಂತ. ಇದೊಂದು ಚುನಾವಣೆ ಮುಗಿದು ಬಿಡಲಿ ಅಂತ ಕಾಯ್ತಿದ್ದಂಗೆ ಇದೆ. ಈ ಕಡೆ ನಾಯಕರುಗಳೆಲ್ಲ ಹೋಗ್ತಾ ಇದ್ದಂಗೆ ಹಿಂದಕ್ಕೆ ಇವ್ರುಗಳು ಹೋಗ್ಬೋದಾದ ಸಾಧ್ಯತೆ ಇದೆ. ಬಟ್ ಒಂದು ದೊಡ್ಡ ಟಾಸ್ಕ್ ಅಂತೂ ಇದೆ, ಯಾಕಂದರೆ ತುಂಬ ನಿರೀಕ್ಷೆಗಳಿದೆ. ಕೆಲವು ಸಮುದಾಯದವರು ಆಲ್ರೆಡಿ ಪ್ರತಿಭಟನೆ ಮಾಡೋದಕ್ಕೆ ನಿಂತು ಬಿಟ್ಟಿದ್ದಾರೆ. 2ನೇ ಲಿಸ್ಟ್ನಲ್ಲಿ ಅವಕಾಶ ಸಿಗಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿ. ನೋಡಬೇಕಾಗತ್ತೆ ಯಾರಿಗೆ ಅವಕಾಶ ಸಿಗುತ್ತೆ ಏನು ಎತ್ತ ಅಂತ.